ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಒಂದು ಸಣ್ಣ ಮಿಸ್ಟೇಕ್ನಿಂದಾಗಿ ಸ್ಟೆಪ್ 1 ಕಂಪ್ಲೀಟ್ ಆಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ಎರರ್ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು ಆ ಸ್ಕ್ರೀನ್ಶಾಟ್. ಎರರ್ ಬಂದು ಚಾನಲ್ ಮಾನಿಟೈಸ್ ಆಗಲಿಲ್ಲ ಅಂದರೆ ಯೂಟ್ಯೂಬ್ನಿಂದ ₹1 ಕೂಡ ನಾವು ದುಡ್ಡು ಮಾಡಲಿಕ್ಕೆ ಆಗಲ್ಲ, ಅರ್ನಿಂಗ್ ಆಗಲ್ಲ. ಈ ರೀತಿ ಆಯಿತು ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದೇ ಹಲವರಿಗೆ ಗೊತ್ತಾಗಲ್ಲ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಆಡ್ಸೆನ್ಸ್ನಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ಎರರ್ ಬಂದಾಗ ಅದನ್ನು ನಾವು ಸರಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ನೇಹಿತರೆ ಪ್ರಾಕ್ಟಿಕಲ್ ಮಾಡಿ ನಾನು ತೋರಿಸ್ತೇನೆ. ಇದರಿಂದ ನಿಮ್ಮ ಚಾನಲ್ನಲ್ಲಿ ಬಂದಿರೋ ಸೆಕೆಂಡ್ ಸ್ಟೆಪ್ನಲ್ಲಿರೋ ಎರರ್ ತೆಗಿಬಹುದು. ಯೂಟ್ಯೂಬ್ ಚಾನಲ್ ಮಾಡಿ ಅದರಿಂದ ದುಡ್ಡು ಮಾಡಬೇಕು ಅಂದರೆ ನಮ್ಮ ಹತ್ರ ಒಂದು ಆಡ್ಸೆನ್ಸ್ ಅಕೌಂಟ್ ಇರಲೇಬೇಕು. ಆಡ್ಸೆನ್ಸ್ ಅಕೌಂಟ್ ಅಂದರೆ ಏನು, ಅದು ಯಾವಾಗ ನಾವು ಕ್ರಿಯೇಟ್ ಮಾಡಬೇಕು, ಇದೆಲ್ಲ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಬೇಕು ಅಂದರೆ ನೀವು ನೋಡ್ಬೋದು, ಆ ವಿಡಿಯೋ ನೋಡ್ಬೋದು. ಲಿಂಕ್ ಮೇಲೆ ಇಲ್ಲಿ ಐ ಬಟನಲ್ಲಿ ಕೊಟ್ಟಿರುತ್ತೇನೆ, ವಿಡಿಯೋ ನೋಡಿ. ಸೊ ಯೂಟ್ಯೂಬ್ನಿಂದ ದುಡ್ಡು ಮಾಡಬೇಕು ಅಂದರೆ ಆಡ್ಸೆನ್ಸ್ ಬೇಕು. ನಮ್ಮ ಚಾನಲ್ ಮೇಲೆ ನಾವು 1,000 ಸಬ್ಸ್ಕ್ರೈಬರ್ಸ್ 4,000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಂಡ ಬಳಿಕ ನಾವು ಆಡ್ಸೆನ್ಸ್ಗೆ ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದಾಗ ಸರಿಯಾದ ಮಾಹಿತಿ ಇರದ ಕಾರಣ ಈ ರೀತಿಯ ಸಮಸ್ಯೆ ಬರುತ್ತೆ. ಬಂದ ಸಮಸ್ಯೆ ಸರಿ ಮಾಡೋದು ಹೇಗೆ ಅದು ನೋಡೋಣ ಬನ್ನಿ ಸ್ನೇಹಿತರೆ. ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಚಾನಲ್ ಇದೆ, ಇದರ ಮೇಲೆ ಸೆಕೆಂಡ್ ಸ್ಟೆಪ್ನಲ್ಲಿ ಎರರ್ ಬಂದಿದೆ, ಇಲ್ಲಿ ನೀವು ನೋಡ್ಬೋದು. ಇದನ್ನು ಸರಿ ಮಾಡಿ ಕೊಡಿ ಅಂತ ಇವರು ತಮ್ಮ ಚಾನಲ್ ಆಕ್ಸೆಸ್ ನನಗೆ ಕೊಟ್ಟಿದ್ದಾರೆ. ಇವ್ರ ಚಾನಲ್ ಹೆಸರು ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಅಂತ, ಇಲ್ಲಿ ನೋಡಿ. ಸೊ ಬನ್ನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿರೋ ಎರರ್ ಸರಿ ಮಾಡೋದು ಹೇಗೆ ನೋಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿರೋ ಎರರ್ ತೆಗೆದು ಕಂಪ್ಲೀಟ್ ಸೆಟಪ್ ಮಾಡಿ ಮಾನಿಟೈಸ್ ಮಾಡಿ ಕೊಡ್ತಿದ್ದೇನೆ. ಸೊ ವಿಡಿಯೋ ಮಾತ್ರ ಪೂರ್ತಿ ನೋಡಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಸ್ನೇಹಿತರೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೂ ಕೂಡ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಇಲ್ಲ ಅದು ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎರರ್ ಫಿಕ್ಸ್ ಮಾಡೋದು ಹೇಗೆ ನೋಡೋಣ. ಸೊ ಇಲ್ಲಿ ನೋಡಿ, ಚಾನಲ್ ಓಪನ್ ಮಾಡಿದ್ದೀನಿ, ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ಅಂತ. ಸೊ ಇಲ್ಲಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡ್ತೀನಿ. ಸ್ಕ್ರಾಲ್ ಮಾಡಿದ್ರ ಮೇಲೆ ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಅಂತ ಇರುತ್ತೆ. ಒಂದು ನಿಮಿಷ, ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅನಾಲಿಟಿಕ್ಸ್ ಕ್ಲಿಕ್ ಮಾಡಿದರೆ ಇಲ್ಲಿ ಆಗಿರೋ ವಾಚ್ ಟೈಮ್ ಇಲ್ಲಿ ಚೆಕ್ ಮಾಡಬೇಕು ಫಸ್ಟ್. ಸೊ ಇಲ್ಲಿ ಲಾಸ್ಟ್ 28 ಡೇಸ್ ಅಂತ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿ 365 ಡೇಸನ್ನು ಸೆಲೆಕ್ಟ್ ಮಾಡ್ತೀನಿ. 365 ಡೇಸ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ವಾಚ್ ಅವರ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ವಾಚ್ ಅವರ್ 4.6K ಆ್ಯಂಡ್ ವ್ಯೂಸ್ 151K ಆಗಿದೆ. ಸೊ ಈಗ ಅರ್ನ್ ಸೆಕ್ಷನಲ್ಲಿ ಹೋಗೋಣ. ಡೈರೆಕ್ಟಾಗಿ ಅರ್ನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅರ್ನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಸ್ಟೆಪ್ 1 ಡನ್ ಅಂತ ಇದೆ. ಸ್ಟೆಪ್ 1 ಡನ್ ಆಗಿದೆ ಆ್ಯಂಡ್ ಸ್ಟೆಪ್ 2 ಎರರ್ ಬಂದಿದೆ. ಸ್ಟೆಪ್ 2ನಲ್ಲಿ ಎರರ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಸ್ಟೆಪ್ 3 ಪಾಸ್ ಆಗಿದೆ, ಗೆಟ್ ರಿವ್ಯೂಡ್ ಅಂತ ಬಂದಿದೆ ನೋಡಿ. ಸೊ ಈಗ ನಾವೇನು ಮಾಡಬೇಕು, ಚೇಂಜ್ ಅಸೋಸಿಯೇಷನ್ ಏನಿದೆ ಇಲ್ಲಿ ಕ್ಲಿಕ್ ಮಾಡಬೇಕು. ಚೇಂಜ್ ಅಸೋಸಿಯೇಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ವೆರಿಫೈ ಇಟ್ಸ್ ಯು ಅಂತ ಇದೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಮಾಡಬೇಕು. ನಿಮ್ಮ ಜಿಮೇಲ್ ID ಪಾಸ್ವರ್ಡ್ ಹಾಕಿ ಇನ್ನೊಮ್ಮೆ ಕನ್ಫರ್ಮ್ ಮಾಡಿ. ಈ ರೀತಿ ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಿದ ಮೇಲೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಗೂಗಲಿಂದ. ಅದನ್ನು ಕ್ಲಿಕ್ ಮಾಡಿ ಎಸ್ ಇಟ್ಸ್ ಮೀ ಅಂತ ನೀವು ಕ್ಲಿಕ್ ಮಾಡಿ ವೆರಿಫೈ ನೀವು ಮಾಡ್ಕೋಬೇಕು. ಸೊ ಇಲ್ಲಿ ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ, ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆಯಿತು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಈಗ ನೆಕ್ಸ್ಟ್ ಪ್ರೊಸೀಜರ್ ನಮ್ಮದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟೆಪ್ 2 ಬಂದಿದೆ. ಸ್ಟೆಪ್ 2ನಲ್ಲಿ ಇಲ್ಲಿ ಡ್ರಾಪ್ ಡೌನ್ ಮೆನು ಇದೆ. ಇಲ್ಲಿ ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಈಗ ನಾವು ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಯಾವ ಮೇಲ್ ಐಡಿಯಿಂದ ಆಡ್ಸೆನ್ಸ್ ಮಾಡ್ತೀರಾ ಅದಕ್ಕೆ ಕೇಳುತ್ತೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಯೂಸ್ ಅನದರ್ ಅಕೌಂಟ್ ಅಂತ ಇದೆ. ಇಲ್ಲಿ ನೋಡಿ, ಇದು ಯೂಸ್ ಅನದರ್ ಅಕೌಂಟ್ ಅಂತ ಇದೆ. ನಾವು ಹೊಸ ಮೇಲ್ ID ಕ್ರಿಯೇಟ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಳೆ ಮೇಲ್ ಐಡಿಯಿಂದ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಹೊಸ ಮೇಲ್ ID ಇಲ್ಲಿ ನೀವು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿದರೆ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ಫಾರ್ಮ್ ತುಂಬಬೇಕು. ಕ್ರಿಯೇಟ್ ಎ ಗೂಗಲ್ ಅಕೌಂಟ್ ಇದೆ. ಇಲ್ಲಿ ಫಸ್ಟ್ ನೇಮ್ ಹಾಕಬೇಕು. ಫಸ್ಟ್ ನೇಮ್ ಯಾರ ಹೆಸರಲ್ಲಿ ನೀವು ಗೂಗಲ್ ಅಕೌಂಟ್ ಮಾಡಬೇಕಾಗಿದೆ ಅವರ ಹೆಸರು ಇಲ್ಲಿ ನೀವು ಹಾಕಬೇಕು. 18+ ನಿಮ್ಮದೇ ಆದಂಥದ್ದು ಮೊದಲು ಮಾಡಿದರೆ ಅದನ್ನು ಮಾಡಲಿಕ್ಕೆ ಹೋಗ್ಬಿಡಿ. ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಹೊಸ ಹೆಸರನ್ನೇ ನೀವು ಮಾಡಬೇಕು. ಸೊ ಇಲ್ಲಿ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಇರುತ್ತೆ, ಹಾಕಿ ನೆಕ್ಸ್ಟ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ ನೆಕ್ಸ್ಟ್.
ನೆಕ್ಸ್ಟ್ ಮಾಡಿದ ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಕರೆಕ್ಟಾಗಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನಿದೆ ಆ ಡೇಟ್ ಆಫ್ ಬರ್ತ್ ಇಲ್ಲಿ ಸಬ್ಮಿಟ್ ಮಾಡಿ. ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಹಾಕಿ, ನೆನಪಿರಲಿ ನಿಮ್ಮ ಪಾನ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ನಾವಿಲ್ಲಿ ಹಾಕೋಣ. ಹಾಕಿ ಇಯರ್ ಹಾಕೋಣ. ಇಲ್ಲಿ ಇಯರ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಜೆಂಡರ್ ಇದೆ, ಫೀಮೇಲ್ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಇದು ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಸೊ ನೆಕ್ಸ್ಟ್ ಮೇಲೆ ಯೂಸ್ ಯುವರ್ ಎಕ್ಸಿಸ್ಟಿಂಗ್ ಇಮೇಲ್ ಅಂತ ಇದೆ. ಇಮೇಲಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ಗೆಟ್ ಇಮೇಲ್ ಅಡ್ರೆಸ್ ಇನ್ಸ್ಟೀಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಹೊಸ ಜಿಮೇಲ್ ಐ ಡಿ ನಾವೇ ಕ್ರಿಯೇಟ್ ಮಾಡಬೇಕು. ಸೊ ಕೆಲವೊಂದಿಷ್ಟು ಜಿಮೇಲ್ ಐ ಡಿ ಇಲ್ಲಿ ನಮಗೆ ಸಜೆಸ್ಟ್ ಮಾಡುತ್ತೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಎರಡು ನಮ್ಗೆ ಸಜೆಸ್ಟ್ ಮಾಡ್ತಾ ಇದೆ, ಇದು ನಾವು ಯೂಸ್ ಮಾಡೋದು ಬೇಡ. ಇಲ್ಲಿ ಕೆಳಗಡೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಚೆಕ್ ಮಾರ್ಕ್ ಮಾಡಿ ಟಿಕ್ ಮಾಡಿ. ಇಲ್ಲಿ ನೀವು ಮೇಲ್ ಐ ಡಿ ಹೊಸದನ್ನು ಕ್ರಿಯೇಟ್ ಮಾಡಬೇಕು. ನಿಮ್ಮ ಪ್ರಕಾರ ಯಾವುದು ಜಿಮೇಲ್ ಐ ಡಿ ಹೆಸರು ಹಾಕಬೇಕು ಅಂತೀರಾ ಅದನ್ನು ಸರಿಯಾಗಿ ಚಿಕ್ಕದಾಗಿ ಒಂದು ಸ್ವಲ್ಪ ಸ್ಮಾಲ್ ಶಾರ್ಟನ್ನು ಮಾಡಿ ಇಲ್ಲಿ ಹಾಕಿ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಇಲ್ಲಿ ನೋಡಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಈಗ ಪಾಸ್ವರ್ಡ್ ಕೇಳಿರುತ್ತೆ. ಇಲ್ಲಿ ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಇದೆ, ಒಂದು ಒಳ್ಳೆ ಪಾಸ್ವರ್ಡ್ ಹಾಕಿ ಸೇವ್ ಮಾಡಿ ಇಡಬೇಕು. ಇಲ್ಲಿ ಪೇಸ್ಟ್ ಮಾಡೋಣ. ನಾನು ಮೊದಲೇ ರೆಡಿ ಮಾಡಿದ್ದೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ಪಾಸ್ವರ್ಡ್ ಚೆನ್ನಾಗಿ ಒಂದು ಸ್ವಲ್ಪ ಸ್ಟ್ರಾಂಗ್ ಇರೋ ಪಾಸ್ವರ್ಡ್ ಹಾಕಿ ಅದನ್ನು ರೀಸೆಟ್ ಮಾಡ್ಕೊಳ್ಳಿ. ಓಕೆ, ಈಗ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ. ಕನ್ಫರ್ಮ್ ಯು ಆರ್ ನಾಟ್ ಎ ರೋಬೋಟ್ ಅಂತ ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ಫೋನ್ ನಂಬರ್ ಹಾಕಬೇಕು. ಸೊ ಫೋನ್ ನಂಬರ್, ಹೊಸ ಫೋನ್ ನಂಬರ್ ತೊಗೊಳ್ಳಿ, ಹಳೆ ಫೋನ್ ನಂಬರನ್ನು ಯೂಸ್ ಮಾಡಿಬಿಡಿ. ಹೊಸ ಫೋನ್ ನಂಬರ್ ನಿಮ್ಮ ಹತ್ರ ಇರಲಿ, ಅದೇ ನಂಬರನ್ನು ಇಲ್ಲಿ ತಂದು ಹಾಕಿ. ಓಕೆ, ಹಳೆ ನಂಬರ್ ಈಗಾಗಲೇ ಯೂಸ್ ಮಾಡಿದರೆ ಅದನ್ನು ಯೂಸ್ ಮಾಡಿಬಿಡಿ. ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೊಂದು ನಿಮ್ಮ ಈ ಹಾಕಿರೋ ನಂಬರ್ಗೆ ಒ ಟಿ ಪಿ ಬರುತ್ತೆ. ಏನು ನಂಬರ್ ಹಾಕಿದ್ದೀರಾ ಆ ನಂಬರ್ ಒ ಟಿ ಪಿ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ಎಂಟರ್ ದ ಕೋಡ್ ಅಂತ ಇದೆ. ಸೊ ಗೂಗಲಿಂದ ನಿಮಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಒ ಟಿ ಪಿ ಇರುತ್ತೆ. ಆ ಒ ಟಿ ಪಿ ನಂಬರ್ ಇಲ್ಲಿ ಹಾಕಿ ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಒ ಟಿ ಪಿ ಬರೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡೋಣ. ಸೊ ಒ ಟಿ ಪಿ ಬಂದಿದೆ. ಇಲ್ಲೀಗ ನಾನು ಎಂಟರ್ ಮಾಡ್ತೀನಿ. ಫೋರ್ 38344 ಒ ಟಿ ಪಿ ಹಾಕಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಕೂಡ ಇದೇ ರೀತಿ ಮಾಡಿ. ಆ್ಯಂಡ್ ಆ್ಯಡ್ ರಿಕವರಿ ಇಮೇಲ್ ಅದು ಇದು ಕೇಳುತ್ತೆ, ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಆ್ಯಡ್ ಮಾಡ್ಬೋದು. ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ರಿವ್ಯೂ ಯುವರ್ ಅಕೌಂಟ್ ಇನ್ಫಾರ್ಮೇಷನ್ ಅಂತ ಬಂತು. ಇದು ಚೆಕ್ ಮಾಡಿ ಸರಿಯಾಗಿದ್ದರೆ ಈಗ ನಾವೇನು ಮಾಡಬೇಕು, ಇದನ್ನು ನೋಡಿಕೊಂಡು ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಮೇಲೆ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತ ಒಂದು ಫಾರ್ಮ್ ಬರುತ್ತೆ, ಇದನ್ನು ನೀವು ಚೆಕ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಐ ಅಗ್ರಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ನಾವು ಗೂಗಲ್ ಆ್ಯಡ್ಸನ್ಸ್ಗೆ ರೀಡೈರೆಕ್ಟ್ ಆಗ್ತೀವಿ. ಸೊ ಇಲ್ಲಿ ಬ್ಯಾಕ್ ಅದು ಒತ್ತಲಿಕ್ಕೆ ಹೋಗಬೇಡಿ, ಏನೂ ಕೂಡ ಮಾಡಬಾರ್ದು. ಫಾರ್ಮ್ ಓಪನ್ ಆಗೋವರೆಗೂ ನಾವು ಇಲ್ಲಿ ವೆಯ್ಟ್ ಮಾಡಬೇಕು. ಇಲ್ಲಿ ಕಂಟ್ರಿ ಆ್ಯಂಡ್ ಟೆರಿಟರಿ ಅಂತ ಇದೆ. ಇಲ್ಲಿ ನಾವು ಕಂಟ್ರಿ, ನಮ್ಮ ಕಂಟ್ರಿ ಯಾವುದು ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಮ್ಮ ಕೇಸಲ್ಲಿ ಇಂಡಿಯಾ ಅಂತ ಇದೆ. ಸೊ ಇಂಡಿಯಾ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನಮ್ಮ ಇಂಡಿಯಾನ ನಾನಿಲ್ಲಿ ಸೆಲೆಕ್ಟ್ ಮಾಡಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಕ್ಸೆಪ್ಟ್ ದಟ್ ಅಗ್ರಿಮೆಂಟ್ ಅಂತ ಇದೆ. ಇದ್ರ ಮೇಲೆ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ, ಸೆಟಪ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೆಟಪ್ ಅಕೌಂಟ್. ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಸ್ಟಮರ್ ಇನ್ಫಾರ್ಮೇಷನ್ ಹಾಕಲಿಕ್ಕೆ ಇಲ್ಲಿ ಕೇಳುತ್ತೆ. ಇಲ್ಲಿ ನೋಡ್ಬೋದು ಕಸ್ಟಮರ್ ಇನ್ಫಾರ್ಮೇಷನ್ ಬಂತು. ಸೊ ಇಲ್ಲಿ ಅಕೌಂಟ್ ಟೈಪ್, ನೇಮು, ಅದು ಇದು ಎಲ್ಲ ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ಇದು ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದೆಲ್ಲ ನೀವು ಮೊದಲೇ ರೆಡಿ ಮಾಡ್ಕೊಂಡಿಡಿ. ಓಕೆ, ಅಕೌಂಟ್ ಟೈಪ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಇಲ್ಲೇನೂ ಕೂಡ ಮಾಡಲಿಕ್ಕೆ ಹೋಗ್ಬಿಡಿ. ಆ್ಯಂಡ್ ನೇಮ್ ಆ್ಯಂಡ್ ಅಡ್ರೆಸ್ನಲ್ಲಿ ನಿಮ್ಮ ನೇಮ್ ಯಾವ ಹೆಸರಲ್ಲಿ ನೀವು ಗೂಗಲ್ ಆ್ಯಡ್ಸನ್ಸ್ ಮಾಡಬೇಕಾಗಿದೆ ಆ ಹೆಸರು ಇಲ್ಲಿ ಹಾಕಿ ನೇಮಲ್ಲಿ. ಆಮೇಲೆ ಅಡ್ರೆಸ್ 1ನಲ್ಲಿ ನಿಮ್ಮ ಅಡ್ರೆಸ್ ಏನಿದೆ ಅದು ಕರೆಕ್ಟಾಗಿ ಅಡ್ರೆಸ್ ಹಾಕಿ. ಸೆಕೆಂಡ್ ಕಾಲಮ್ನಲ್ಲಿ ಉಳಿದ ಅಡ್ರೆಸ್ ಹಾಕಿ. ಇಲ್ಲಿ ಈ ಸೆಕೆಂಡ್ ಕಾಲಮ್ನಲ್ಲಿ ಒಂದು ಫೋನ್ ನಂಬರ್ ಕೂಡ ನೀವು ಆ್ಯಡ್ ಮಾಡಬೇಕು ಸ್ನೇಹಿತರೆ. ನಿಮ್ಮ ಹತ್ರ ಇರೋ ಚಾಲ್ತಿಯಲ್ಲಿರುವಂಥ ಫೋನ್ ನಂಬರ್ ಇಲ್ಲೇ ಹಾಕಬೇಕು. ಅಡ್ರೆಸ್ ಲೈನ್ 2 ಏನಿದೆ ಇದರಲ್ಲಿ ಹಾಕಬೇಕು. ನೀವು ನಿಮ್ಮ ಹತ್ರ ಒಂದಿದ್ರೆ 1 ಹಾಕಿ, 2 ಇದ್ದರೆ 2 ಹಾಕಿ. ಇಲ್ಲಿ ಸಿಟಿ ಅಂತ ಇದೆ, ಸಿಟಿ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ. ಆಮೇಲೆ ಕೆಳಗಡೆ ಪಿನ್ ಕೋಡ್ ಅಂತ ಇದೆ, ಪಿನ್ ಕೋಡ್ ಕೂಡ ನಾವಿಲ್ಲಿ ಹಾಕಬೇಕು. ಪಿನ್ ಕೋಡ್ ಹಾಕ್ತೀನಿ. ಆಮೇಲೆ ಕೆಳಗಡೆ ಒಂದು ಸ್ವಲ್ಪ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು. ಸಾರಿ, ಸ್ವಲ್ಪ ಇಲ್ಲಿ ಮಿಸ್ ಆಯಿತು. ಆ್ಯಂಡಮಾನ್ ನಿಕೋಬಾರ್ ಆಗಿದೆ.
ಇದು ಅಂಡಮಾನ್ ನಿಕೋಬಾರ್ ಚೇಂಜ್ ಮಾಡಿ ನಾನೇನು ಮಾಡ್ತೀನಿ, ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇದೆಲ್ಲ ಸರಿಯಾಗಿ ನೀವು ಒಮ್ಮೆ ಚೆಕ್ ಮಾಡಬೇಕು ಸ್ನೇಹಿತರೆ, ಕ್ರಾಸ್ ಚೆಕ್ ಮಾಡಿ ಎಲ್ಲ ಕೂಡ ಸರಿ ಇದ್ದರೆ. ನೇಮ್ ಆ್ಯಂಡ್ ಅಡ್ರೆಸ್ನಲ್ಲಿ ನೇಮ್ ನಿಮ್ಮ ಹೆಸರಲ್ಲೇ ಮಾಡಬೇಕು, ಚಾನಲ್ ಹೆಸರನ್ನ ಇಲ್ಲಿ ಆ್ಯಡ್ ಮಾಡಬಾರ್ದು, ಇದು ನೆನಪಿಡಿ. ನಿಮ್ಮ ಹೆಸರೇನಿದೆ ಅದನ್ನೇ ನೀವು ಇಲ್ಲಿ ನೇಮಲ್ಲಿ ಹಾಕಬೇಕು. ಓಕೆ, ಇದಿಷ್ಟು ಮಾಡಿ ಆಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕೆಲವು ಹೊತ್ತು ನಾವು ಇಲ್ಲಿ ಕಾಯಬೇಕು ಸ್ನೇಹಿತರೆ. ಆಮೇಲೆ ಇಲ್ಲಿ ನಮಗೆ ಮತ್ತೆ ಫೋನ್ ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ. ಈಗಾಗಲೇ ನಾವು ಏನು ಜಿಮೇಲ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಈ ಫೋನ್ ನಂಬರ್ ಯೂಸ್ ಮಾಡಿದ್ದೀವಿ ಅದನ್ನೇ ಇಲ್ಲಿ ಹಾಕಿ ಟೆಕ್ಸ್ಟ್ ಮೀ ಮೆಸೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇದ್ರ ಮೇಲೆ ಮತ್ತೊಂದು ಸರಿ OTP ಬರುತ್ತೆ. ಇಲ್ಲಿ ಫೋನ್ ನಂಬರ್ ವೆರಿಫೈ ಮಾಡಲಿಕ್ಕೆ ಕೇಳ್ತಾ ಇದೆ, ಅದಕ್ಕಾಗಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ಕಾಯಿದ ಮೇಲೆ ಒಂದು OTP ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ಮೊಬೈಲ್ ನಂಬರ್ಗೆ ಬಂದಿರೋ OTPಯನ್ನು ನಾವು ಇಲ್ಲಿ ಹಾಕಬೇಕು. ಬರಲಿಲ್ಲ ಅಂದರೆ ಕೆಳಗಡೆ ನೋಡಿ ರೀಸೆಂಡು ಕೂಡ ಇರುತ್ತೆ. ಸೊ ಬಂತು ಅಂದರೆ ಇಲ್ಲಿ ಸಬ್ಮಿಟ್ ಮಾಡಬೇಕು, ನಂಬರ್ ಹಾಕಿ ಸಬ್ಮಿಟ್ ಮಾಡಬೇಕು. ಸೊ OTP ಬಂತು, OTP ಹಾಕ್ತಾ ಇದ್ದೀನಿ. 295979 ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಯಾವುದು ಕೂಡ ಏನು ಕೂಡ ಕ್ಲಿಕ್ ಮಾಡಿ ಬ್ಯಾಕ್ ಒತ್ತೋದಾಗಲಿ, ಇಲ್ಲಿ ರೀಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡೋದಾಗಲಿ ಏನು ಕೂಡ ಮಾಡಬೇಡಿ. ಕ್ಲೋಸ್ ಅಪ್ಲಿಕೇಶನ್ ಕ್ಲೋಸ್ ಮಾಡೋದಾಗಲಿ, ಬ್ರೌಸರ್ ಕ್ಲೋಸ್ ಮಾಡೋದಾಗಲಿ ಏನು ಕೂಡ ಮಾಡ್ಬೋದು. ಜಸ್ಟ್ ವೇಟ್ ಮಾಡಬೇಕು ಸ್ನೇಹಿತರೆ. ಇದು ತನ್ನಷ್ಟಕ್ಕೆ ತಾನೇ ರೀಡೈರೆಕ್ಟ್ ಆಗಿ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋದಲ್ಲಿ ತನ್ನಷ್ಟಕ್ಕೆ ತಾನೇ ಬಂದುಬಿಡುತ್ತೆ. ಸೊ ಬಂದು ಇಲ್ಲಿ ಏನು ಪ್ರೊಸೆಸ್ ನಡೀತಿದೆ ಅದು ನಿಮ್ಗೆ ತೋರಿಸುತ್ತೆ. ಸೊ ವೇಟ್ ಮಾಡಬೇಕು, ಕಂಪ್ಲೀಟ್ಲಿ ವೇಟ್ ಮಾಡಿ, ಯಾವುದೂ ಕೂಡ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ ರಿಫ್ರೆಶ್ ಆಗ್ತಿದೆ, ಇನ್ನೂ ಸ್ಟೆಪ್ 2 ಎರರ್ ತೋರಿಸ್ತಿದೆಯಲ್ಲ, ಇದು ಚೇಂಜ್ ಆಗುತ್ತೆ, ಇನ್ ಪ್ರೋಗ್ರೆಸ್ ಅಂತ ಇಲ್ಲಿ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ನಾವು ಅಲ್ಲಿವರೆಗೂ ವೇಟ್ ಮಾಡಬೇಕು. ಯಾವುದೂ ಕೂಡ ಬ್ಯಾಕ್ ಒತ್ತೋದಾಗಲಿ ಕ್ಲೋಸ್ ಮಾಡೋದಾಗಲಿ ನಾವು ಮಾಡಲೇಬಾರ್ದು. ಒಂದು ಸ್ವಲ್ಪ ನಾವು ವೇಟ್ ಮಾಡಬೇಕು. ಕಂಪ್ಲೀಟ್ ಪ್ರೊಸೆಸ್ ಕಂಪ್ಲೀಟ್ ಆಗುವವರೆಗೂ ನಾವು ವೇಟ್ ಮಾಡಲೇಬೇಕು. ಸ್ಟೆಪ್ 2 ಇನ್ ಪ್ರೋಗ್ರೆಸ್ ಅಂತ ಬಂತು, ನೋಡ್ಬೋದು ನಿಮಗೆ. ಸೊ ಈ ರೀತಿ ನಾವು ಅಪ್ಲಿಕೇಶನ್ ನಾವು ಸಬ್ಮಿಟ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಇನ್ ಪ್ರೋಗ್ರೆಸ್ ಅಂತ ಇದೆ. ಥರ್ಡ್ ಸ್ಟೆಪ್ ನಾಟ್ ಸ್ಟಾರ್ಟೆಡ್ ಅಂತ ಇಲ್ಲಿ ನೋಡಿ ನಾಟ್ ಸ್ಟಾರ್ಟೆಡ್ ಅಂತ ಇದೆ. ಸೊ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು ಅಂದರೆ ಥರ್ಡ್ ಸ್ಟೆಪ್ ತಾನೇ ಕಂಪ್ಲೀಟ್ ಆಗಿಬಿಡುತ್ತೆ. ಈಗ 30/4/2024 ಬೆಳಿಗ್ಗೆ 10 ಗಂಟೆಗೆ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಒಂದು ಸ್ವಲ್ಪ ನಾವು ಇಲ್ಲಿ ವೇಟ್ ಮಾಡಬೇಕು. ಈಗ ವೇಟ್ ಮಾಡಿ ನೋಡಿ, ಇಲ್ಲಿ ಡೇಟ್ ಚೇಂಜ್ ಆಗಿದೆ, 8/5/2024 ಆಗಿದೆ. ಓಕೆ, ಟೈಮು ಕೂಡ ನೋಡಿ 2:59. ಈಗ ಆರ್ಮ್ ಸೆಕ್ಷನ್ನಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಸ್ಟೆಪ್ 1 ಡನ್ ಆಗಿದೆ, ಸ್ಟೆಪ್ 2 ಕೂಡ ಇಲ್ಲಿ ಡನ್ ಆಗಿದೆ. ಚೆಕ್ ಮಾಡಿದರೆ ಸೈನ್ ಅಪ್ ಫಾರ್ ಆ್ಯಡ್ಸನ್ಸ್ ಏನಾಗಿದೆ, ಯು ಆರ್ ಸಕ್ಸಸ್ಫುಲಿ ಲಿಂಕ್ಡ್ ಆ್ಯಂಡ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಅಂತ ಇದೆ. ಇನ್ನು ಥರ್ಡ್ ಸ್ಟೆಪ್ ಇಲ್ಲಿ ನೋಡಿ ಇನ್ ಪ್ರೋಗ್ರೆಸ್ ಅಂತ ಇದೆ. ಈ ಥರ್ಡ್ ಸ್ಟೆಪ್ ಒಂದು ಸ್ವಲ್ಪ ಕಂಪ್ಲೀಟ್ ಆಗೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಬಂದಿದೆ. ಬೆಳಿಗ್ಗೆ ಹಾಕಿದ್ದೀವಿ, ಮಧ್ಯಾಹ್ನ ಈವ್ನಿಂಗ್ 5:30 ಇದು ರೆಡಿಯಾಗಿ ಬಂದಿದೆ. ಸೊ ರಿಫ್ರೆಶ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಕಾಂಗ್ರ್ಯಾಚುಲೇಷನ್ಸ್ ಅಂತ ಇದೆ, ಅಶ್ಫಾಕ್ ನಸೀಮ್ ವ್ಲಾಗ್ಸ್. ಸೊ ಎರರ್ ಹೋಗಿ ಈಗ ಮಾನಿಟೈಸ್ ಆಗಿ ಸೆಟಪ್ಗೆ ಇಲ್ಲಿ ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ವೆಲ್ಕಮ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಡೇಟು ಕೂಡ ಚೆಕ್ ಮಾಡ್ಕೊಂಡು ನೋಡಿ ನೀವು, ಕೆಳಗಡೆ ಡೇಟ್ ಕಾಣ್ತಿದೆ. ಸೊ ಡೇಟ್ ನೋಡಿದರೆ ಈ ರೀತಿ ನಮಗೆ ಲೆಟ್ಸ್ ಗೋ ಅಂತ ಇಲ್ಲಿ ನಮಗೆ ಬಂದಿದೆ. ಸೊ ನಾವೀಗ ಇದನ್ನು ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿ ಸೆಟಪ್ ಮಾಡೋಣ. ಓಕೆ, ಸೆಟಪ್ಗೆ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಟಪ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅರ್ನ್ ಆನ್ ಯೂಟ್ಯೂಬ್ ಅಂತ ಬಂದಿದೆ. ಸೊ ಈ ರೀತಿ ಆಪ್ಷನ್ಸ್ ಎಲ್ಲ ಇಲ್ಲಿ ನಿಮ್ಗೆ ಕಾಣುತ್ತೆ. ಸೊ ಅದಾದಮೇಲೆ ನಾವು ಇಲ್ಲಿ ಡೇಟ್ ನೋಡಿ, ಡೇಟ್ ಕೂಡ 8/5 ಇದೆ, ಸಾಯಂಕಾಲ ಆಗಿದೆ. ಈಗ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಮಾಡಿ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡೋಣ. ರಿವ್ಯೂ ವಾಚ್ ಪೇಜ್ ಅಂತ ಇದೆ, ಐ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ. ಸೊ ಸೇಮ್ ಪ್ರೊಸೀಜರ್ ಇದೆ. ನಾವು ಮಾನಿಟೈಸೇಷನ್ ಆದಮೇಲೆ ಏನು ನಾವು ಮಾಡಬೇಕಾಗಿದೆ ಅದೇ ಪ್ರೊಸೀಜರ್ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮಾನಿಟೈಸ್ ಆಲ್ ಅಂತ ಇದೆ, ಇದ್ರ ಮೇಲೆ ಚೆಕ್ ಮಾರ್ಕ್ ಮಾಡಿ ಮಾನಿಟೈಸ್ ಆಲ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಎಲ್ಲ ವೀಡಿಯೋದ ಮೇಲೂ ಈ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ, ಎಲ್ಲ ವೀಡಿಯೋದ ಮೇಲೆ ಆನ್ ಆಗುತ್ತೆ. ರೀಸೆಂಟ್ ಹಾಕಿರೋ ಎಲ್ಲ ವಿಡಿಯೋ ಅಂದರೆ ಎಲ್ಲ ಟೋಟಲ್ ನಿಮ್ಮ ಹತ್ರ ಇರುವಂಥ ವಿಡಿಯೋ, ಈಗ ಹೊಸ ವಿಡಿಯೋ ಬಿಟ್ಟು ಎಲ್ಲ ವಿಡಿಯೋದ ಮೇಲೆ ಇದು ಅಪ್ಲೈ ಆಗುತ್ತೆ. ಈಗ ಇಲ್ಲಿ ಶಾರ್ಟ್ಸ್ ಫೀಡ್ ಆ್ಯಡ್ ಅಂತ ಇದೆ, ಇದನ್ನು ಕೂಡ ನಾವು ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿ ಇದು ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಇದನ್ನು ಅಕ್ಸೆಪ್ಟ್ ಮಾಡಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ಮೇಲೆ ಕೆಲವು ಹೊತ್ತಿನ ಬಳಿಕ ಅದು ಅಪ್ಡೇಟ್ ಆಗಿ ಈ ರೀತಿ ಬಂದುಬಿಡುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ನಾನು ಮೆಂಬರ್ಶಿಪ್ ಇಟ್ಟು ಸೂಪರ್ಸ್ ಮೇಲೆ ಕ್ಲಿಕ್ ಮಾಡಿದೆ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಯೂ ಕೂಡ ಬೇಸ್ ಟರ್ಮ್ಸ್ ಇರುತ್ತೆ, ಇದನ್ನು ನೀವು ಚೆಕ್ ಮಾರ್ಕ್ ಮಾಡಿ ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ
ಅದಾದ ಮೇಲೆ ಇಲ್ಲಿ ಕೆಲವು ಫ್ಯೂಚರ್ಸ್ ಎನೇಬಲ್ ಮಾಡಬೇಕಾಗಿರುತ್ತೆ. ಸೂಪರ್ ಚಾಟ್, ಸೂಪರ್ ಸ್ಟಿಕರ್ಸ್, ಸೂಪರ್ ಥ್ಯಾಂಕ್ಸ್ ಅಂತ. ಸೊ ಸೂಪರ್ ಚಾಟ್ ಮೇಲೆ ನಾನು ಕ್ಲಿಕ್ ಮಾಡಿ ಆನ್ ಮಾಡ್ತೀನಿ. ಕೆಲವೊಮ್ಮೆ ಒಂದು ಕ್ಲಿಕ್ ಮಾಡಿದರೆ 3 ಕೂಡ ಆನ್ ಆಗುತ್ತೆ. ಇಲ್ಲಿ ನೋಡಿ 3 ಕೂಡ ಆನ್ ಆಯಿತು. ಇಲ್ಲಾಂದರೆ ಒಂದೊಂದಾಗಿ ಮ್ಯಾನ್ಯುವಲಿ ಆಗಿ ನೀವು ಒಂದೊಂದು ಇಲ್ಲಿ ನೀವು ಕ್ಲಿಕ್ ಮಾಡಿ ಆನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಡೇಟ್ ಕೂಡ 5:33 PM ಈವ್ನಿಂಗ್ ನಾನು ಇಲ್ಲಿ ಮಾಡಿದೆ. ಸೊ ಕಂಟೆಂಟ್ ಮೇಲೆ ಇಲ್ಲಿ ಹೋಗೋಣ, ಒಮ್ಮೆ ಕಂಟೆಂಟ್ ಮೇಲೆ ಚೆಕ್ ಮಾಡೋಣ ಏನಾಯಿತು ಅಂತ. ಸೊ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಪ್ಡೇಟಿಂಗ್ ವಿಡಿಯೋಸ್, ಎಲ್ಲ ವಿಡಿಯೋದ ಮೇಲೆ ಮಾನಿಟೈಸೇಷನ್ ಅಪ್ಲೈ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಇಲ್ಲಿ ಇದು ಅಪ್ಡೇಟ್ ಆಗಲಿಕ್ಕೆ. ನೀವು ಹಾಕಿರೋ ಮೊದಲಿನ ವಿಡಿಯೋದ ಮೇಲೆ ಇದು ಅಪ್ಲೈ ಆಗುತ್ತೆ. ಇನ್ನು ಹೊಸ ವಿಡಿಯೋ ಹಾಕಿದರೆ ಹೊಸ ವಿಡಿಯೋದ ಮೇಲೆ ನೀವು ನೆಕ್ಸ್ಟ್ ಮಾನಿಟೈಸೇಷನ್ ಆನ್ ಮಾಡಬೇಕು. ಅಲ್ಲಿ ಪ್ರತಿ ವಿಡಿಯೋದ ಮೇಲೆ ಮಾನಿಟೈಸೇಷನ್ ಆನ್ ಮಾಡ್ತಾ ಹೋಗಬೇಕು ನೀವು. ಸೊ ಬೈ ಡಿಫಾಲ್ಟ್ ಅಲ್ಲಿ ಇರಲ್ಲ. ಸೊ ಈಗ ಎಲ್ಲ ಹಳೆ ವಿಡಿಯೋದ ಮೇಲೆ ಆನ್ ಆಗುತ್ತೆ. ಹೊಸ ವಿಡಿಯೋ ಯಾವಾಗ ನೀವು ಅಪ್ಲೋಡ್ ಮಾಡ್ತೀರಾ ಆ ವಿಡಿಯೋದ ಮೇಲೆ ನೀವು ಎನೇಬಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕಂಪ್ಲೀಟಾಗಿ ವಿಡಿಯೋ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು. ಸೊ ಈ ರೀತಿ ನೀವು ನಿಮ್ಮ ಚಾನಲ್ ಮೇಲೆ ಆನ್ ಮಾಡ್ಕೋಬೇಕು. ಸೊ ನೋಡಿ ಸ್ನೇಹಿತರೆ, ಬಂದಿರೋ ಈ ಚಾನಲ್ ಮೇಲಿನ ಎರರ್ ನಾನು ತೆಗೆದುಬಿಟ್ಟು ಕಂಪ್ಲೀಟಾಗಿ ಮಾನಿಟೈಸೇಷನ್ ಆನ್ ಮಾಡಿ ಈ ರೀತಿ ಅವರಿಗೆ ಕೊಟ್ಟಿದ್ದೀನಿ. ಆನ್ ಸೆಕ್ಷನಲ್ಲಿ ಹೋಗಿ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಏನಾಯಿತು ಅಂತ. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿದೆ. ಸೊ ಎರರ್ ಹೋಗಿ ಈಗ ಮಾನಿಟೈಸೇಷನ್ ಆಯಿತು. ತುಂಬ ದಿನದಿಂದ ಈ ಚಾನಲ್ ಮೇಲೆ ಇವರಿಗೆ ಇಶ್ಯೂ ಇತ್ತು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಮೇಲ್ಗಡೆ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಅಪ್ಲೋಡ್ ಮಾಡಿದ ವಿಡಿಯೋ ಲೈವ್ ಬಂದರೆ ಸೊ ಆವಾಗ ನಿಮ್ಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ. ನಾವು ಆವಾಗ ಲೈವಲ್ಲಿ ಬಂದು ನಿಮ್ಮ ಚಾನಲ್ಸ್ ಎಲ್ಲ ಚೆಕ್ ಮಾಡಿ, ಚಾನಲಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ಹಾಕಬೇಕಾಗಿದೆ, ಏನು ಸೆಟ್ಟಿಂಗ್ ಮಾಡಿದ್ರೆ ಇದೆಲ್ಲ ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅದು ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಹೀಗೆ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.